ತುಸು ತುಸು ತಿನ್ನು ಪುಟ. ನಡಿ ನಡಿ ಕೊಡ್ತೀನಿ, ನಡಿ ನಡಿ ನಡಿ. ಹಾಯ್ ಆಲ್, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಾಗಿ ಬಾಳ್ತೀನಿ ರೀ. ನನಗೆ ಬೆಳಗ್ಗೆ ಜಲ್ದಿ ಹೇಳೋದು ಒಂದು ದೊಡ್ಡ ತಲೆಬ್ಯಾನಿ ನೋಡ್ರಿ. ಆದರೂ ಏನು ಮಾಡ್ಬೇಕ್ರಿ, ಹೇಳೇಬೇಕಲ್ಲ. ಜಲ್ದಿ ಎದ್ದು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಎಲ್ಲ ನೀಟಾಗೆಲ್ಲ ಕೆಲಸ ಮುಗಿಸ್ಕೊಂಡು ಬಿಟ್ಟೆ ರೀ. ಇವಾಗ ಸ್ವಲ್ಪ ಉಪ್ಪಿಟ್ಟು ಮಾಡಕತ್ತೀನಿ ನೋಡ್ರಿ. ನಮ್ಮ ಪುಟ್ಟನೂ ತಿಂತಾನ, ಸ್ವಲ್ಪ ಚಂದ ಹೊಡ್ತುಂಬ ಅಂಥೇಳಿ. ನಮ್ಮ ಪುಟ್ಟ ಇವಾಗ ಸ್ವಲ್ಪ ಮ್ಯಾಲಿಂದ ಹಾಲು ಕುಡಿಯೋಕೆ ಚಾಲೂ ಮಾಡ್ಯಾನ್ರಿ. ಆದ್ರೂ ಸ್ವಲ್ಪ ಭಾಳ ಫೋರ್ಸ್ ಮಾಡಿ ಕುಡಿಸ್ಬೇಕು ಅವನಿಗೆ. ಸ್ಲೋ ಪಪ್ಪ, ಚಲ್ತಿ ಸ್ಲೋ. ಊಟ ಕೂಡ ಅಷ್ಟೇ, ನಾವು ತಿನ್ನಿಸ್ತೀವಿ ಅಂದ್ರೆ ನಡೆಯಂಗಿಲ್ಲ ಅವನಿಗೆ. ತನ್ನ ಕೈಯಿಂದ ತಿನ್ನಕ್ಕೆ ಹೋಗ್ತಾನೆ, ಕೆಳಗೆ ಚೆಲ್ಲರೆ ಹಂಗ್ಲಿ ಹೆಂಗಾರ ಅಲ್ಲಿ ಒಟ್ಟು ತನ್ನ ಕೈಯಿಂದ ತಿನ್ನಕ್ಕೆ ನೋಡ್ತಾನೆ ಅವನು. ಅದೊಂದು ಭಾಳ ಬೆಸ್ಟ್ ಅವನಿಗೆ ಒಂದು ಸೆಟ್ ಆಗಿಬಿಟ್ಟೈತಿ. ನಮಗೂ ಸ್ವಲ್ಪ ಫ್ರೀ ಆಗಿಬಿಟ್ಟೈತಿ ತಿನ್ಸೋದು. ಅಲ್ಲಿ ನಾಷ್ಟ ರೆಡಿ ಆಗತ್ತಕ್ಕ ಪಟ್ನೆ ಇಲ್ಲಿ ಮಷಿನ್ ಬಟ್ಟೆ ಹಾಕೊಂಡ್ಬಿಡ್ತೀನಿ ರೀ. ಇಲ್ಲಾಂದ್ರೆ ಮತ್ತೆ ಕೆಲಸ ಹಂಗೆ ಪೆಂಡಿಂಗ್ ಭಾಳ ಉಳಿದ್ಬಿಡ್ತಾವೆ. ಸೀರಿಯಸ್ಲಿ ನೋಡ್ರಿ, ಬೆಂಗಳೂರಿನಾಗ ಯಾರಾದರೂ ಒಬ್ಬರು ಪೇರೆಂಟ್ಸ್ ನಮ್ಮ ಬೇಬಿ ಜೊತೆ ಬೇಕೇ ಬೇಕು. ಇಲ್ಲಂತಂದ್ರೆ ಭಾಳ ಕಷ್ಟ ಆಗ್ಬಿಡ್ತೈತೆ ಮೇಂಟೈನ್ ಮಾಡೋಕೆ. ಸರಿಯಾಗಿ ನಾವು ಊಟ ಕೂಡ ಮಾಡೋಕ್ಕಾಗಂಗಿಲ್ಲ, ಅಷ್ಟು ಸಂಕಟ ಆಗ್ಬಿಡ್ತದೆ ನನಗೆ. ನಾವು ಹಸ್ಬೆಂಡ್ ಅಂತೂ ಆಫೀಸ್ ಹೋಗೋರು, ಚಂದಾಗಿ ನಾನೇ ಮೇಂಟೈನ್ ಮಾಡ್ಕೊಂಡು ಕುಂಡಿರ್ಬೇಕು. ವರ್ಕ್ ಫ್ರಮ್ ಹೋಮ್ ಇದ್ದರೂ ಕೂಡ ಅಷ್ಟೇ, ಅವ್ರು ಎಷ್ಟೊತ್ತು ನೋಡೋಕ್ಕಾಗತ್ತೆ ಖುಷಿಗೆ. ಏನು ಮಾಡಿದ್ರು ಮಮ್ಮಿನೇ ಅಲ್ಲ. ಸೊ ಏನು ಮಾಡಿದ್ರು ಅವ್ನು ಜಾಸ್ತಿ ನನ್ನ ಬಲೆನೇ ಬರ್ತಾನೆ. ಹಂಗಾಗಿ ಭಾಳ ಕಷ್ಟ ಆಗ್ಬಿಡ್ತೈತಿ. ಅದಕ್ಕೆ ಇವಾಗ ಅನಿಸ್ತೈತಿ ಹಿರಿಯರ ಜೊತೆ ಇರಬೇಕಪ್ಪ. ಹಿರಿಯರ ಜೊತೆ ಇದ್ರೆ ಎಷ್ಟೋ ನಮಗೂ ಬೆನಿಫಿಟ್ಸ್ ಆಗ್ಬಿಡ್ತೈತಿ. ಅವ್ರು ಏನು ಕೆಲಸ ಮಾಡಿ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಮ್ಗೆ ನೋಡ್ಕೊತಿರ್ತಾರೆ ಅನ್ನೋದು ಒಂದು ಖುಷಿ ಇರ್ತೈತಿ ನಮಗೆ. ಸೀರಿಯಸ್ಲಿ ನೋಡ್ರಿ, ಪೇರೆಂಟ್ಸ್ ಜೊತೆ ಇದ್ದರೆ ನಮ್ಗೆ ಎಷ್ಟು ಸಪೋರ್ಟಿವ್ ಆಗ್ತೈತಿ. ಕೆಲವೊಂದು ಪೇರೆಂಟ್ಸ್ ಎಲ್ಲ ಪಾಪ ಒಬ್ರೊಬ್ರ ಜೊತೆ ಇರ್ತಾರೋ, ಮಕ್ಕಳೆಲ್ಲ ನೋಡ್ಕೊತ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊತು. ಅವ್ರು ನಿಜವಾಗ್ಲೂ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ನಮ್ಮದು ಬ್ಯಾಡ್ ಲಕ್. ನಮ್ಮ ಪೇರೆಂಟ್ಸ್ ಬಾ ಅಂತಂದರೆ ಪಾಪ ಅವರಿಗೆ ಅಡ್ಜಸ್ಟ್ ಆಗಂಗೆ ಇಲ್ಲ. ಇಲ್ಲಿ ಸಿಟಿ ಒಳಗೆ ಪಾಪ ಅವ್ರಿಗೆ ಹಳ್ಳಿ ಒಳಗೆ ಮಾತಾಡ್ಕೊತ ಕುಂಡೋರು ಮಾರೋರು ಇರ್ತಾರೆ. ಇಲ್ಲ ಆಗನ ಅವ್ರಿಗೆ ಕಟ್ಟು ಹಾಕ್ದಂಗೆ ಆಗ್ಬಿಡ್ತೈತಿ. ಹೀಗಾಗಿ ಪಾಪ ಅವ್ರು ಬರೋಕೆ ಒಲ್ ಅಂತಾರೆ ಅವ್ರು. ಹಿಂಗಾಗಿ ಏನು ಮಾಡಲ್ಲಲ್ರಿ, ನಮ್ಮ ಮಕ್ಕಳಂತೂ ನಮಗೆ ಬಿಡಂಗಿಲ್ಲ. ನಾವು ಮಾಡಲೇಬೇಕು, ನೋಡಲೇಬೇಕು. ಎಷ್ಟೇ ಕಷ್ಟ ಆದ್ರೂ ನೋಡ್ಕೊತಿರ್ತೀನಿ. ಉಪ್ಪಿಟ್ಟು ಜೊತೆ ಇಲ್ಲಿ ಕೊಬ್ಬರಿ ಚಟ್ನಿ ಮಾಡೀನಿ ರೀ. ಟೇಸ್ಟ್ ಚಲೋ ಬರ್ತೈತಿ, ಎರಡು ಕಾಂಬಿನೇಷನ್. ನಮ್ಮ ಪುಟ್ಟ ತಿಂತಾನೆ ಚೆಂದಾಗಿ ಹಿಂಗೆ ಮಾಡಿದರೆ. ಪಪ್ಪ ಬಾಯಿಲಿ ಬಾ ಬಾ, ಮಾಡಬಾರ್ದು. ನೀನು ಬಂಗಾರಿ ಅಲ್ಲ ನೀನು, ಬಾ. ಬೆಳ್ಳುಳ್ಳಿ ತಂದಿದ್ದೀರಿ, ಜವಾರಿ ಬೆಳ್ಳುಳ್ಳಿ. ಅಡ್ಗೆ ಮಾಡಕ್ರೆ ಪಟಪಟ್ಟು ಸುಲ್ಕೊಳಕ್ಕೆ ಟೈಮ್ ಸಿಗಂಗಿಲ್ಲ. ಈ ಥರ ಸುಲ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತೀನಿ. ಬೇಕಂದಾಗೆಲ್ಲ ಮಾಡ್ಕೊಂಡ್ಬಿಡ್ತೀನಿ. ಬೆಳ್ಳುಳ್ಳಿ ಕುಟ್ಕೊಳಕ್ಕೆ ಈಸಿ ಆಗಿಬಿಡ್ತೈತಿ. ಬೆಳ್ಳುಳ್ಳಿ ಸುಲಿಯೋದು ದೊಡ್ಡ ಟೈಮ್ ಹಿಡಿದು ಬಿಡ್ತೈತಿ. ಅದು ನೋಡ್ರಿ, ನಾನೀಗ ಇಲ್ಲಿ ಬೆಳ್ಳುಳ್ಳಿ ಒಂದು ವಾರಕ್ಕೆ ಆಗಷ್ಟು ಸುಲ್ಕೊಂಡು ಇಟ್ಕೊಂಡಿನಿ. ಪಟಪಟ ಅಡುಗೆ ಮಾಡಾಗ ಸುಲ್ಕೊಂಡು ಕುಂಡ್ರಕ್ಕೆ ಟೈಮ್ ಆಗ್ಬಿಡ್ತೈತಿ. ಈಗಂತೂ ಒಂದು ವಾರ ಕಿರಿಕಿರಿ ತಪ್ಪಿತು, ಆರಾಮ್ ಭಾಳಷ್ಟು ಸುಲ್ಕೊಂಡ್ಬಿಟ್ಟಿನಿ. ಇದು ರಿಫ್ರಿಜರೇಟರ್ನಾಗ ಸ್ಟೋರ್ ಮಾಡಿಟ್ಕೊಂಡ್ರೆ ಮುಗಿಯೈತಿ. ಎಲ್ಲ ಕೆಲಸ ಆಗ್ಬೇಕು. ನಮ್ಮ ಪುಟ್ಟ ಮುಕ್ಕೊಂಡ್ಬೇಕು. ಸ್ವಲ್ಪ ನಮ್ಮ ಹಸ್ಬೆಂಡ್ ಹತ್ರ ಬಂದು ಸ್ವಲ್ಪ ಡಿಸ್ಟರ್ಬ್ ಮಾಡ್ಕೊಂಡು ಕುಂಡಿರ್ತೀನಿ ರೀ. ಅವ್ರು ವರ್ಕ್ ಮಾಡ್ತಿದ್ದಾರೆ. ಸೀರಿಯಸ್ ಆಗಿ ನಾವು ಬಂದು ಮಾತು ಹಚ್ಕೊಂತ ಹಂಗೆ ಹಿಂಗೆ ಹೇಳ್ಕೊತ ಕುಂಡಿರ್ತೈತೀನಿ. ಪಾಪ ವಾಟ್ ಬ್ಯುಸಿ ಪರ್ಸನ್, ಹಾರ್ಡ್ ವರ್ಕರ್ ನನ್ನ ಗಂಡ ರೀ. ತನಗಂಥೇಳಿ ಏನೂ ಖರ್ಚು ಮಾಡ್ಕೊಂಗಿಲ್ಲ ಪಾಪ. ಎಲ್ಲ ನಮಗೋಸ್ಕರ ಭಾಳ ಖರ್ಚು ಮಾಡ್ತಾರೆ. ನಾನು ಮುದ್ದು 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 ಪತ್ತಿದ್ದೆವು. ನನ್ನ ಹಬ್ಬಿ ಕೂಡ ರೀ ಈ ಥರ ಫ್ರೂಟ್ ಸಲಾಡ್ ಮಾಡ್ಕೊಂಡು ವರ್ಕ್ ಮಾಡ್ಕೊಂಡು ಕುಂಡಿರ್ತಾರೆ. ಪಾಪ ಹಂಗೆ ನನಗೂ ತಿನ್ನಿಸ್ತಾರೆ. ನೋಡ್ರಿ, ನನ್ನ C-section ಡೆಲಿವರಿ ಆಗೈತೆ ಅಂಥೇಳಿ ನನಗೆ ಸೀರಿಯಸ್ಲಿ ಇದು ನಂಗೆ ವಾಷಿಂಗ್ ಮೆಷಿನ್ ಮಾತ್ರ ಭಾಳ ಹೆಲ್ಪ್ಫುಲ್ ಆಗೈತಿ. ನನಗೆ ಬಟ್ಟೆ ತೊಳ್ಯಾಕಿರಲಿ, ನಿಂತು ಅಡುಗೆ ಮಾಡೋಕ್ಕೂ ಭಾಳ ಕಷ್ಟ ಆಗ್ಬಿಡ್ತೀನಿ ಒಂದೊಂದ್ಸಲ. ಯಾಕಂದ್ರೆ ಬ್ಯಾಕ್ ಪೇನ್ ಹೆವಿ ಆಗ್ಬಿಡ್ತದೆ. ಸೊ ಇದು ಒಂದು ನನಗೆ ಭಾಳ ಯೂಸ್ಫುಲ್ ಮಾಡಿಕೊಟ್ಟಾರಿ ನಮ್ಮ ಯಜಮಾನ್ರೆ. ನಾನು ಕೂಸು ಮಕ್ಕೋತ್ರಿ. ಇವಾಗ ಮ್ಯಾಗ ಹೋಗಿ ಬಟ್ಟೆ ಹಾಕ್ಬರೋನು. ಬಟ್ಟೆ ಗಿಟ್ಟಿ ಹಾಕಿ ಮುಗೀತು ನೋಡ್ರಿ ನನ್ನ ಕೆಲಸ. ಆಯ್ತು, ಮುಂಜಾನೆ ಅಡುಗೆ ಆಗ್ಯದಪ್ಪ ಅನ್ನಟ್ನಾಗ. ಈಗ ಮಧ್ಯಾಹ್ನ ಅಡುಗೆ ಇರ್ತದೆ. ಏನು ಮಾಡ್ರಿ, ನಮ್ಮ ಹೆಣ್ಮಕ್ಳಿಗೆ ಕೆಲಸ ತಪ್ಪಿದ್ದಲ್ಲ. ಚಂತಕ್ಕೆ ತಿಕ್ಕಿದೆ, ಅಡುಗೆ ಮಾಡಿದೆ, ಮೊಸರು ತಿಕ್ಕಿದೆ, ಬಾಂಡೆ ತಿಕ್ಕಿದೆ ಅನ್ಕೋತ
ರೇ ಇದೆ ನನ್ನ ಕೆಲಸ. ಯಾರಿಗಾರು ಸ್ವೀಟ್ ತಿನ್ನಂಗಾಗಿತ್ತಂದ್ರೆ ನೈಟ್ ಏನಾರು ರೈಸ್ ಉಳಿತಂದು ಹಿಂಗೆ ಮಾಡ್ಕೊಂಬಿಡ್ರಿ ಸ್ವೀಟ್ ಪೊಂಗಲ್. ಇಲ್ಲಿ ಸೈಡಿಗೆ ನಾನು ಮೂಂಗ್ ದಾಲ್ ಕುದಿಯಕ್ಕೆ ಇಟ್ಟೀನಿ. ಮೂಂಗ್ ದಾಲ್ ಕುದ್ದ ಬಳಕ ಈ ರೈಸ್ ಇದ್ರ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು. ಅದಾದ ಬೆಳಗ್ಗೆ ಬೆಲ್ಲ ಹಾಕ್ಬೇಕು. ನಾನು ತೋರಿಸ್ತೀನಿ ರೀ. ನೋಡಿರಿ ಚೆಂದಾಗಿ ಹಿಂಗೆ ಬ್ಯಾಳೆ ಕುದ್ದಿರ್ಬೇಕು. ಅವಾಗದು ನಾನು ರೈಸ್ ಉಳಿದೈತಲ್ಲ ಅದು ರೈಸ್ ಹಾಕೊಂಡ್ಬಿಡ್ತೀನಿ. ಅದನ್ನು ಚೆಂದಾಗಿ ಮೆತ್ತಗೆ ಫುಲ್ ಸ್ಮ್ಯಾಶ್ ಮಾಡ್ಕೊಳಕ್ಕೆ ಚಲೋ ಆಗುತ್ತೆ. ಬೆಲ್ಲ ಮತ್ತು ಮೂಂಗ್ ದಾಲ್ ಚೆನ್ನಾಗಿ ಮಸ್ತ್ ಮೆತ್ತಗೆ ಕುದ್ದಿದ್ದಾದ ಬಳಿಕ ಬೆಲ್ಲ ಮತ್ತು ಏಲಕ್ಕಿ ಸ್ವಲ್ಪ ತುಪ್ಪ ಹಾಕ್ಕೊಂಡೀನಿ. ಇದು ಪೂರ್ತಿ ಎಲ್ಲ ಬೆಲ್ಲ ಎಲ್ಲ ಕರಗಿ ನನ್ನ ಹಸ್ಬೆಂಡ್ ಆಫೀಸಲ್ಲಿ ಡಿನ್ನರ್ ಪಾರ್ಟಿ ಅಂತ ನೈಟ್ ಹೊರಗಡೆ ಊಟಕ್ಕೆ ಹೋಗಾಕತ್ತಾರೆ. ಸೊ ಅದಕ್ಕೆ ಈಗ ಮಧ್ಯಾಹ್ನಕ್ಕೆ ಎಷ್ಟಾಗತ್ತೆ ಅಷ್ಟು ಅಡುಗೆ ಮಾಡ್ಕೊಳತ್ತೀನಿ. ನೋಡ್ರಿ ಪಲಾವ್ ಎಷ್ಟು ಚಂದ ಉದ್ರ ಮಸ್ತ್ ಆಗೈತಿ, ಸಾಫ್ಟ್. ನೋಡ್ರಿ ನಂಗೆ ಈ ಥರ ಬಿಸಿ ಬಿಸಿ ರೈಸ್ ಆಗಲಿ ಸಾಂಬಾರು ಏನೇ ಮಾಡಿದ್ರು ಮ್ಯಾಗ ಹಿಂಗೆ ತುಪ್ಪ ಹಾಕ್ಕೊಂಡು ತಿನ್ನೋದು ನಂಗೆ ರೂಢಿನೇ ಐತಿ. ಯಾಕಂದ್ರೆ ನಂಗೆ ಮೊದಲಿಂದನೂ ನಮ್ಮ ತವ್ರ ಮನೆಯೊಳಗೆ ಹಾಲು ಏನೋ ಜಾಸ್ತಿ. ನಮ್ಮ ಮಮ್ಮಿ ಯಾವಾಗಲೂ ತುಪ್ಪ ಮಜ್ಜಿಗೆ ಬೆಣ್ಣೆ ಅನ್ಕೊತ ಮಾಡ್ಕೊತಿರ್ತಾಳೆ. ಹಿಂಗಾಗಿ ನನಗೆ ರೂಢಿ ಆಗಿಬಿಟ್ಟೈತಿ. ಅದೇ ರೂಢಿ ಇವಾಗೂ ಹಾಕ್ಕೊಂಡ್ಬಿಟ್ಟೀನಿ. ಇದು ರೂಢಿ ನಮ್ಮ ಪುಟ್ಟಾಗ ನನ್ನ ಗಂಡುಗೂ ರೂಢಿ ಆಗಿಬಿಟ್ಟೈತಿ. ತುಪ್ಪ ಹಾಕ್ಕೊಂತಿದ್ರೆ ಚೆನ್ನಾಗಿ ಡೈಜೆಷನ್ ಆಗತ್ತೆ ರೀ, ಒಳ್ಳೆ ಟೇಸ್ಟ್ ಬರ್ತೈತಿ. ಅವ್ರು ಹೋಗ್ತೀನಿ ಅಂತ ಹೇಳ್ಯಾರ, ಅದ್ರ ಸಲುವಾಗಿ ಬರೀ ಸ್ವೀಟ್ ಅಷ್ಟೇ ತಿಂತೀನಿ, ಅಷ್ಟೇ ಕೊಡು ಅಂತ ಹೇಳಿದ್ರಿ. ಇದಿಷ್ಟೇ ಕೊಡ್ತೀನಿ ಅವರಿಗೆ. ಸ್ವೀಟ್ ಪೊಂಗಲ್ ಮಾಡಿ ಹಾಕಿನಿ ಅದ್ರ ಮೇಲೆ. ನಮ್ಮದು ಮದುವೆಗೆ 3 ವರ್ಷ ಐತ್ರಿ. ನನ್ನ ಹಸ್ಬೆಂಡ್ ಇನ್ನೂ ತನೂ ಅವರು ಮಾಲ್ ಹೋಗಲಿ ಎಲ್ಲೇ ಹೋಗಲಿ ಹೊರಗಡೆ ಶಾಪಿಂಗ್ ಹೋಗಲಿ ಅವರಾಗಿ ಖುದ್ದಾಗಿ ಅವರು ಡ್ರೆಸ್ ತೊಗೊಳಲ್ಲ. ಯಾಕಂದ್ರೆ ಫಸ್ಟ್ ನನಗೆ ಕೇಳೇ ತೊಗೊತಾರೆ ಅವರು. ಯಾಕಂದ್ರೆ ಸೆಲೆಕ್ಷನ್ ಏನೇ ಇದ್ರೂ ಚಾಯ್ಸ್ ನಾನೇ ಮಾಡ್ತೀನಿ. ಸೆಲೆಕ್ಷನ್ ನಾನು ಚಾಯ್ಸ್ ಮಾಡಿದಾಗೆ ತೊಗೋತಾರೆ. ಯಾಕಂದ್ರೆ ನನ್ನ ಚಾಯ್ಸ್ ಅವ್ರಿಗೆ ಭಾಳ ಇಷ್ಟ ಆಗ್ತೈತಿ. ಸೊ ಇವಾಗ ಅವ್ರದ್ದು ಆ್ಯನ್ವಲ್ ಡಿನ್ನರ್ ಪಾರ್ಟಿ ಐತಿ ಇವತ್ತು ಆಫೀಸ್ ಒಳಗೆ ಅಂತೇಳಿ ರೆಡಿ ಆಗಬೇಕು, ಡ್ರೆಸ್ ರೆಡಿ ಮಾಡಂತ ನಾತಿದ್ರು ರೀ. ಫೈನಲಿಗೆ ಈ ಡ್ರೆಸ್ ರೆಡಿ ಮಾಡಿಟ್ಟೆ ನೋಡ್ರಿ. ಇದು ಶರ್ಟ್, ಅದ್ರ ಜೊತೆ ಕಾಂಬಿನೇಷನ್ ಪ್ಯಾಂಟ್, ಎರಡು ಮ್ಯಾಚಿಂಗ್ ಮಸ್ತ್ ಐತಲ್ರಿ. ನನ್ನ ಹೀರೋ ಹೆಂಗಿದ್ರು ಕ್ಯೂಟಾಗಿ ಕಾಣ್ತಾರೆ ಅವರು. ಹಂಗೆ ಊಟ ಮಾಡ್ಕೊತ ಯಾವ್ದಾರು ಹೊಸ ಪಿಕ್ಚರ್ ಬಿಟ್ಟಿದ್ರಂದ್ರೆ ಹಾಟ್ಸ್ಟಾರ್ನ ಹಿಂಗೆ ನೋಡ್ಕೊತ ಮಾಡ್ತೀವ್ರಿ. ಒಂಥರ ಇದು ಮಾ ಇಂಟಿ ಬಂಗಾರಮ್ಮ ಹೊಸದಾಗಿ ಸಮಂತ ಪಿಕ್ಚರ್ ಬಿಟ್ಟಾರ, ಹಂಗೆ ನೋಡ್ಕೊಂತ ಊಟ ಮಾಡತ್ತೀವಿ. ಫೈನಲಿ ನನ್ನ ಕೂಸು ರೆಡಿ ಐತ್ರಿ. ಟರ್ನ್ ಆಗ್ರಿ. ಹೀರೋ ನನ್ನ ಶಂಡಿ ಡಿನ್ನರ್ ಪಾರ್ಟಿ ಹೋಗತ್ತರು. ಎಲ್ಲಿ ಹೋಗಕತ್ತರು ಕೂಶ? ನೀ ಮ್ಯಾರಿಡ್ ಅದೀಪ ಚಂದ್ರ. ಅವ್ರ ಡ್ಯಾಡಿದ ಐ ಕಾರ್ಡ್ ಹಾಕ್ಕೊಂಡು ಅವ ಕುಂತ ನೋಡ್ರಿ. ಅವ್ರ ಡ್ಯಾಡಿ ಬಿದ್ದು ಅವನೇ ಆಫೀಸ್ಗೆ ಹೋಗ್ತಾನೆ ಕಾಣ್ತೈತಿ. ನೀನೇ ಕಾಲು ಹಾಕೊಂಡು ನಿಂದಿರ್ತಿದ್ರಾಗ. ಹಾಂ ಏಯ್ ಪುಟ್ಮಿಯೇ ಕುಡು ಡ್ಯಾಡಿ ಸ್ಪೆಕ್ಟ್. ಕರೆಕ್ಟಾಗಿ ಹೇಳ್ರಿ, ಎಷ್ಟಕ್ಕೆ ಬರ್ತೀರಿ? ಈಗ ಆಲ್ರೆಡಿ 4 ಗಂಟೆ ಆಗಿದೆ. ಖರ್ಚಿಪಾ ನೋಡ್ರಿ, ಆದಷ್ಟು ಜಲ್ದಿ ಬರಕ್ಕೆ ನೋಡ್ರಿ. ಬಾ ಇಲ್ಲಿ ಡ್ಯಾಡಿ ಕುಡು ನೋಡು. ಕುಡು ಡ್ಯಾಡಿಗೆ ಸ್ಪೆಕ್ಟ್ ಕೊಡು, ಕಾಡ್ಬೇಡ. ಆಯಿತು, ಜಲ್ದಿ ಬರ್ರಿ. ಬಾಯ್. ಸೊಕಾಸುಡಿಯ. ಅವರು ಕೆಳಗೆ ಹೋಗ್ಯಾರ, ಹೋಗ್ಬೇಕಂತೇಳಿ ಸ್ಕೂಟಿ ಮೇಲೆ. ಇವನು ಇಲ್ಲಿ ನಿಂತಾನೆ ಬಾಯ್ ಮಾಡಕ್ಕೆ. ನೋಡು ಪುಟ ಬಂದ್ರಿ ನೋಡು. ಎಲ್ಲಿ ಇನ್ನೂ ಬಂದಿಲ್ಲ? ಇರು ಬರ್ತಾರೆ ಇರು. ಏನು ಮಕ್ಕೊಂತೀ? ಆಯ್ತು, ಡ್ಯಾಡಿ ಹೋದ್ರಲ್ಲ ಇವಾಗ ಆಯ್ತು ಮಕ್ಕೊಂಬಿಡ್ತಾನ್ರ ನಮ್ಮ ಪುಟ್ಟ. ಅವಾಗಿಂದ ಪಾಪ ನಿದ್ದೆ ಕಂಟ್ರೋಲ್ ಮಾಡತ್ತಿತ್ತು ಖುಷ. ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊತೀನಿ ರೀ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು. ನಮ್ಮ ಮಗನೇ